ಕೆಆರ್ ನಗರ ತಾಲೂಕು ಸುದ್ದಿ. ತಾಲೂಕಿನ ಮಸೀದಿಗಳ ಇಮಾಮ್ ಮತ್ತು ಮೌಜಾನಗಳಿಗೆ ರಂಜಾನ್ ಕಿಟ್ ಜಿಲ್ಲಾ ವಕ್ಫ್ ಬೋರ್ಡ್ನಿಂದ ವಿತರಣೆ. ಅಧ್ಯಕ್ಷ ಅಜೀಜುಲ್ಲಾ ಅಜು. ಕೆಆರ್ ನಗರ. ನಾನು ಅಧಿಕಾರ ವಹಿಸಿಕೊಂಡ ನಂತರದಿಂದ ನಮ್ಮ ಒಂದೇ ಆಲೋಚನೆ, ವಕ್ಫ್ ಬೋರ್ಡ್ಗೆ ವ್ಯಾಪ್ತಿಗೆ ಒಳಪಡುವ ಆದಾಯ ಬರುವ ಸಂಸ್ಥೆಗಳಿಂದ ಉಮ್ಮತ್ತಿನ ಮುಸ್ಲಿಂ ಸಮುದಾಯದ ಬಡವರಿಗೆ ಇದರ ಸಂಪೂರ್ಣ ಲಾಭವನ್ನು ದೊರಕಿಸುವ ನಿಟ್ಟಿನಲ್ಲಿ ಕಾರ್ಯಗಳನ್ನು ಮಾಡುತ್ತಿದ್ದು, ಹಾಗಾಗಿ ಪವಿತ್ರ ರಂಜಾನ್ ಒಂದು ತಿಂಗಳ ಮಾಸಕ್ಕೆ ಮಸೀದಿಗಳಲ್ಲಿ ಕಾರ್ಯನಿರ್ವಹಿಸುವ ಇಮಾಮ್ ಸಾಬ್ ಮತ್ತು ಮೌಜಾನ್ ಸಾಬ್ಗಳಿಗೆ ದಿನಸಿ ಪದಾರ್ಥಗಳನ್ನು ವಕ್ಫ್ ಬೋರ್ಡ್ನಿಂದ ನೀಡುತ್ತಿದ್ದೇವೆ ಎಂದು ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಅಜೀಜುಲ್ಲಾ ಅಜು ಹೇಳಿದರು. ಕೆಆರ್ ನಗರ ಪಟ್ಟಣದ ಮುಸ್ಲಿಂ ಬಡಾವಣೆಯ ಜಾಮಿಯಾ ಮಸ್ಜಿದ್ ಆವರಣದಲ್ಲಿ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕುಗಳ ಮಸ್ಜಿದ್ಗಳಲ್ಲಿ ಕಾರ್ಯನಿರ್ವಹಣೆ ಮಾಡುವ ಇಮಾಮ್ ಸಾಬ್ ಹಾಗೂ ಮೌಜಾನ್ ಸಾಬ್ಗಳಿಗೆ ಒಂದು ತಿಂಗಳಿಗೆ ಬೇಕಾಗುವ ದಿನಸಿ ಪದಾರ್ಥಗಳನ್ನು ವಿತರಿಸಿ ನಂತರ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಅಧ್ಯಕ್ಷರು, ಮೈಸೂರು ಜಿಲ್ಲಾ ವ್ಯಾಪ್ತಿಗೆ ಒಳಪಡುವ ನಗರ ಮತ್ತು ತಾಲೂಕಿನ ಮಸ್ಜಿದ್ಗಳಲ್ಲಿ ಕಾರ್ಯನಿರ್ವಹಿಸುವ ಗುರುಗಳಿಗೆ ಒಂದು ತಿಂಗಳಿಗೆ ಬೇಕಾಗುವಷ್ಟು ದಿನ ಬಳಕೆಯ ಪದಾರ್ಥಗಳನ್ನು ಕೆಆರ್ ನಗರ ತಾಲೂಕಿನಿಂದ ಪ್ರಾರಂಭವನ್ನ ಮಾಡುತ್ತಿದ್ದೇವೆ ಎಂದು ವಿವರಿಸಿದರು. ಜಿಲ್ಲಾ ವ್ಯಾಪ್ತಿಯಲ್ಲಿ ಮಸ್ಜಿದ್, ಮದರಸಾ, ಖಬರಸ್ಥಾನ್ ಹಾಗೂ ವಕ್ಫ್ ಆಸ್ತಿಗಳ ಅಭಿವೃದ್ಧಿಯ ಜೊತೆಗೆ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾಲೇಜು ಶುಲ್ಕ ಹಾಗೂ ವಿಧವೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಹೊಲಿಗೆ ಯಂತ್ರ ಇಂತಹ 10 ಯೋಜನೆಗಳನ್ನು ವಕ್ಫ್ ಬೋರ್ಡಿನ ಆದಾಯ ಬರುವ ಸಂಸ್ಥೆಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಇಂತಹ ಜನಮನ್ನಣೆಯ ಕಾರ್ಯಕ್ರಮಗಳು, ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇನೆ. ಹಂತ ಹಂತವಾಗಿ ನನ್ನ ಅಧಿಕಾರವಿರುವಷ್ಟು ದಿನ ನಿರಂತರವಾಗಿ ಮಾಡುತ್ತೇನೆ ಹಾಗೂ ಇಂದು ಕೆಆರ್ ನಗರದಿಂದ ಪ್ರಾರಂಭಿಸಿ ಪಿರಿಯಾಪಟ್ಟಣ, ಹುಣಸೂರು, ನಂಜನಗೂಡು, ಟಿ. ನರಸೀಪುರ, ಬನ್ನೂರು, ವರುಣ ಸೇರಿದಂತೆ ಮೈಸೂರಿನ ಎಲ್ಲಾ ತಾಲೂಕುಗಳಿಗೆ ಹಂತ ಹಂತವಾಗಿ ವಿತರಣೆ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಖ್ಯಾತ ಮೂಳೆ ತಜ್ಞ ಹಾಗೂ ಸಮುದಾಯದ ಮುಖಂಡ ಡಾಕ್ಟರ್ ಮೆಹಬೂಬ್ ಖಾನ್, ಜಾಮಿಯಾ ಮಸ್ಜಿದ್ ಅಧ್ಯಕ್ಷ ಅಫ್ಸರ್ ಬಾಬು, ಕಾಂಗ್ರೆಸ್ ತಾಲೂಕು ವಕ್ತಾರ ಸೈಯದ್ ಜಾಬೀರ್, ಜಿಲ್ಲಾ ವಕ್ಫ್ ಅಧಿಕಾರಿ ಮುಷ್ತಾಕ್, ಪುರಸಭಾ ಮಾಜಿ ಸದಸ್ಯ ಸೈಯದ್ ಅಸ್ಲಂ, ಜಾಮಿಯಾ ಮಸ್ಜಿದ್ ಗುರುಗಳಾದ ಮುಫ್ತಿ ಝೈನುಲ್ಲಾ ಅಬಿದುನ್, ಮೌಲಾನಾ ಆಲಿ ಹುಸೇನ್, ಜಿಲ್ಲಾ ವಕ್ಫ್ ಮಂಡಳಿ ಸದಸ್ಯ ಫಿಶ್ ನಿಜಾರ್ ಅಮ್ಜದ್ ಪಾಷಾ, ಇಂಜಿನಿಯರ್ ಫಜಿಲ್, ಮುಖಂಡರುಗಳಾದ ಅಫ್ಸರ್ ಪಾಷಾ, ಸೈಯದ್ ಶಾಕೀರ್, ಶಬಾಜಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಮೊಹಮ್ಮದ್ ಸಬೀರ್, ಪ್ರಜಾಪವ ಟಿವಿ.